ನನ್ನ ಗುರುಗಳಿಗೆ ವಂದಿಸುತ್ತಾ ಇಂದು ನಾನು ಮೇಷರಾಶಿಯ ಸೆಪ್ಟೆಂಬರ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಈ ಮಾಸ ಮೇಷರಾಶಿಯವರಿಗೆ ಒಂದು ವಿಶೇಷವಾದಂತಹ ಮಾಸ. ಅದರಲ್ಲೂ ಬರುವಂತಹ ಗೌರಿ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮಗೆಲ್ಲರಿಗೂ. ಮೇಷರಾಶಿ ಅಂದರೆ ಈ ರಾಶಿಗಳಲ್ಲೇ ಒಂದು ಅತ್ಯುತ್ತಮವಾದಂಥ ರಾಶಿ. ಅತ್ಯಂತ ಧೈರ್ಯವಂತರು, ಹಾರ್ಡ್ ವರ್ಕರು, ಹಾಗೆ ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂಥವರು. ಜಾಸ್ತಿ ಮಾತುಕತೆ ಆಡದೇನೆ ತಮ್ಮ ಕಾರ್ಯದ ಕಡೆಗೆ ಒಂದು ನಿಲುವನ್ನು ತೋರಿಸಿ ಅದನ್ನು ಸಾಧನೆ ಮಾಡಿ ತೋರಿಸುವಂಥ ರಾಶಿನೇ ಈ ಮೇಷರಾಶಿ. ಮೊದಲನೆಯದಾಗಿ ಮೇಷರಾಶಿಯಲ್ಲಿ ನಿಲ್ಲಿಸಿದಂಥ ಕೆಲಸಗಳು ಮುಂದುವರಿಯುವಂಥದ್ದು. ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮೇಷರಾಶಿಯವರು ಏನು ಅರ್ಧಕ್ಕೆ ನಿಲ್ಲಿಸಿದಂಥ ಕೆಲಸ ಕಾರ್ಯಗಳಿತ್ತು ಅದು ಮತ್ತೆ ಕಂಟಿನ್ಯೂ ಆಗ್ತದೆ. ಈ ಸೆಪ್ಟೆಂಬರ್ ಮಾಸದಲ್ಲಿ ತುಂಬ ಹಳೆಯ ಕೆಲಸಗಳಾಗಿರ್ಬೋದು, ಈಗ ಸದ್ಯದಲ್ಲೇ ಸ್ಟಾಪ್ ಆಗಿರುವಂಥದ್ದು, ಒಂದು ಫೈನಾನ್ಷಿಯಲಿ ಪ್ರಾಬ್ಲಮಿಂದ ಅಥವಾ ಯಾವುದೋ ಒಂದು ಪಾರ್ಟ್ನರ್ಶಿಪ್ ಪ್ರಾಬ್ಲಮಿಂದ ನಿಂತ್ಕೊಂಡಿರುವಂಥ ಒಂದು ಕೆಲಸಗಳು ಈ ತಿಂಗಳಲ್ಲಿ ಶುರುವಾಗುವಂಥದ್ದು. ಕೆಲವೊಬ್ಬರು ಕಟ್ತಾ ಇರೋ ಮನೆ ಅರ್ಧದಲ್ಲಿ ನಿಂತ್ಕೊಂಡಿತ್ತು, ಆ ಮನೆಯ ಕೆಲಸ ಕೂಡ ಪೂರ್ಣಗೊಳ್ಳುವಂಥದ್ದು. ಅಥವಾ ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದವ್ರದ್ದು ಕೂಡ ಕೆಲವೊಂದು ಅಡೆತಡೆಗಳಿಂದ ನಿಂತ್ಕೊಂಡಿರುವಂಥ ಕೆಲಸಗಳು ಕೂಡ ಮತ್ತೆ ಹೊಸದಾಗಿ ಶುರು ಮಾಡುವಂಥದ್ದು. ಹಣಕಾಸು ಮೂಲಗಳು ಹೆಚ್ಚಾಗುವಂಥದ್ದು. ಈ ಮಾಸದಲ್ಲಿ ನೀವೇನು ಸಂಪಾದನೆ ಮಾಡ್ತಿದ್ರಿ ಅಥವಾ ಯಾವುದ್ಯಾವುದೋ ಬೇರೆ ಕಡೆಗೆ ಇನ್ವೆಸ್ಟ್ ಮಾಡಿರುವಂಥ ಒಂದು ಹಣಕಾಸು ವ್ಯವಸ್ಥೆ ಕೂಡ ಬೇರೆ ಬೇರೆ ಮೂಲಗಳಿಂದ ತಮ್ಮ ಕೈ ಸೇರುವಂಥದ್ದು. ಕೆಲವೊಂದು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಒಂದು ರಿಟರ್ನ್ ಆಗುವಂಥದ್ದು, ಇನ್ಶೂರೆನ್ಸಲ್ಲಿ ಇನ್ವೆಸ್ಟ್ ಮಾಡಿದವರಿಗೆ ರಿಟರ್ನ್ ಆಗುವಂಥದ್ದು, ಹಾಗೂ ನೀವು ಮಾಡುವಂಥ ಒಂದು ಬಿಸ್ನೆಸ್ಸಿಂದ ಯಥೇಚ್ಛವಾಗಿ ಅಮೌಂಟು ರಿಟರ್ನ್ ಆಗುವಂಥದ್ದು, ಮತ್ತು ಆ ಹಣಕಾಸಿನ ಮೂಲ ಹೆಚ್ಚಾಗುವಂಥದ್ದು ಈ ಮಾಸದಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಗುರುವಿನ ಶುಭ ದೃಷ್ಟಿ. ಗುರುವಿನ ದೃಷ್ಟಿ ಯಾವುದೇ ಒಂದು ರಾಶಿ ಮೇಲೆ ಇದ್ದಾಗ ಆ ರಾಶಿಗೆ ಉತ್ತಮವಾದಂಥ ಫಲನೇ ಸಿಗ್ತದೆ. ಇದರಲ್ಲಿ ವಿಶೇಷವಾಗಿ ಶತ್ರುನಾಶ ಆಗುವಂಥದ್ದು. ಈ ಸೆಪ್ಟೆಂಬರ್ ಮಾಸದಲ್ಲಿ ಈ ಮೇಷರಾಶಿಯವರಿಗೆ ಏನು ಶತ್ರುಗಳಿದ್ದರೋ ಮೊದಲಿನಿಂದ ಹಿತಶತ್ರುಗಳಾಗಿರಲಿ ಅಥವಾ ಮಿತಶತ್ರುಗಳಾಗಿರಲಿ ಅದನ್ನೆಲ್ಲ ಪರಿಹಾರ ಆಗುವಂಥದ್ದು ಈ ಗುರುವಿನಿಂದ ಸಾಧ್ಯವಾಗ್ತದೆ. ಈ ಗುರುವಿನ ಅನುಗ್ರಹದಿಂದ ಈ ಶತ್ರುನಾಶ ಆಗ್ತದೆ. ಹಾಗೆ ಈ ಗುರುವಿನ ಶುಭ ದೃಷ್ಟಿ ಇರೋದರಿಂದ ವಿಶೇಷ ಫಲಗಳು ಅಂತಂದರೆ ಈ ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡುವವರು ಅಥವಾ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರುವವರು, ಹಾಗೂ ಒಂದು ಸೆಲ್ಫ್ ಎಂಪ್ಲಾಯ್ ಚಿಕ್ಕ ಹೋಮ್ ಪ್ರಾಡಕ್ಟ್ಗಳನ್ನು ಮನೆಯಲ್ಲೇ ತಯಾರು ಮಾಡಿ ಸೇಲ್ ಮಾಡುವಂಥವರಿಗೆ, ಹಾಗೂ ಈ ರೀಟೇಲ್ ಶಾಪ್ ಅವರಿಗೆ, ಟೇಲರಿಂಗ್ ಮಾಡುವಂಥವರಿಗೆ, ಹಾಗೆ ಈ ಕೆಲವೊಂದಿಷ್ಟು ಫೈನಾನ್ಸ್ ವ್ಯವಹಾರ ಮಾಡಿರ್ತಾರೆ ಅವರಿಗೆ ಇದು ತುಂಬ ಒಂದು ವಿಶೇಷವಾದಂಥ ಫಲ ಕೊಡ್ತದೆ. ಹಾಗಾಗಿ ಏನೇ ಫಲ ಇರಲಿ, ಯಾವುದೇ ಒಂದು ಶುಭ ಫಲ ಇರಲಿ ಅಥವಾ ನಿಮ್ಮ ಗ್ರಹಗತಿಗಳಾಗಿರಲಿ, ನಿಮ್ಮ ರಾಶಿಯ ಮುಖಾಂತರವಾಗಿ ಸಿಗುವಂಥ ಕೆಲವೊಂದು ಲಾಭಗಳನ್ನು ಕೂಡ ನೀವು ಅಷ್ಟೇ ಜಾಗರೂಕತೆಯಿಂದ ಸ್ವೀಕರಿಸಬೇಕಾಗ್ತದೆ. ಯಾಕಂತಂದರೆ ನೀವು ಮಾಡುವಂಥ ಕೆಲಸದಲ್ಲಿ ನಿಮ್ಮ ಒಂದು ಶ್ರಮ ಇರಲಿ, ಅದರ ಬಗ್ಗೆ ಚಿಂತನೆ ಇರಲಿ. ಹಾಗಾಗಿ ಅದರ ಬಗ್ಗೆ ರಿಸರ್ಚ್ ಮಾಡಿ ಒಂದು ಡೀಪಾಗಿ ತಿಳ್ಕೊಂಡು ನೀವು ವ್ಯವಹಾರ ಮಾಡೋದು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಬಹಳ ಉತ್ತಮವಾಗಿರುವಂಥದ್ದು. ನನ್ನ ರಾಶಿ ನಕ್ಷತ್ರದ ಒಂದು ಗೋಚಾರ ಫಲ ಚೆನ್ನಾಗಿದೆ ಅಂದ್ಕೊಂಡ್ಬಿಟ್ಟು ಮನಸ್ಸಿಗೆ ಬಂದಿದ್ದೆಲ್ಲ ಮಾಡಲಿಕ್ಕೆ ಹೋದರೆ ಮುಂದೊಂದು ದಿನ ಅದರಿಂದ ಲಾಸ್ ಪಡ್ಕೊಳ್ಳೋರು ಅಥವಾ ಲಾಸ್ ಆಗುವಂಥದ್ದು ನಿಮಗೇ. ಅದಕ್ಕೇ ಇದನ್ನೆಲ್ಲ ಬಹಳ ಎಚ್ಚರಿಕೆಯಿಂದ ಇಂಥ ಚಿಕ್ಕ ಪುಟ್ಟ ಬಿಸ್ನೆಸ್ ಆದರೂ ಕೂಡ ನಾಳೆ ದಿನ ನಿಮಗೆ ಏಳ್ಗೆಗೆ ತಗೊಳ್ಳೋಂಗುವಂಥದ್ದು. ಹಾಗಾಗಿ ಭವಿಷ್ಯದ ದೃಷ್ಟಿಯಿಂದ ಇದರ ಬಗ್ಗೆ ಯೋಚನೆ ಮಾಡಿ ಕೆಲಸಗಳನ್ನು ಮಾಡಿ. ಕುಜ ನಿಮ್ಮ ಭಾಗ್ಯಸ್ಥಾನದಲ್ಲಿರೋದರಿಂದ ನಿಮಗೆ ನೀವು ಏನು ಕಂಡಿದ್ರ ಆ ಕನಸುಗಳನ್ನೆಲ್ಲ ನನಸಾಗುವಂಥದ್ದು. ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕುಜನು 7ನೇ ಮನೆಯಲ್ಲಿರೋದ್ರಿಂದ ಕುಜನ ದೃಷ್ಟಿ ಚೆನ್ನಾಗಿದೆ. ನೀವು ಅಂದುಕೊಂಡಿರೋ ಕೆಲಸಗಳಾಗುವಂಥದ್ದು, ನೀವೇನು ಕನಸು ಕಂಡಿರ್ತೀರ, ನಾನು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಮುಂದೆ ಫ್ಯೂಚರಲ್ಲಿ ಈ ಥರ ನಾನೊಂದು ಬಿಸ್ನೆಸ್ ಮಾಡಬೇಕು, ನಾನೊಂದು ಮನೆ ಕಟ್ಟಬೇಕು ಅಂದ್ಕೊಂಡಿರೋರಿಗೆಲ್ಲ ಆ ಕನಸು ನನಸಾಗುವಂತಹ ಎಲ್ಲ ಲಕ್ಷಣಗಳು ಈ ಮಾಸದಲ್ಲಿ ಇದೆ. ಅದೇ ರೀತಿಯಾಗಿ ವಿದ್ಯಾರ್ಥಿ ಜೀವನ ಅಂತೂ ಬಹಳ ಉತ್ತಮವಾಗಿದೆ. ಯಾರ್ಯಾರಿಗೆಲ್ಲ ಇವಾಗ ಈ ಸೆಮಿಸ್ಟರ್ ಎಕ್ಸಾಮ್ ಹತ್ರ ಬರ್ತಾಯಿದೆ, ಮತ್ತು ಕೆಲವೊಬ್ಬರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಯಾರು ಮಾಡಿ ಈಗ ಬರೀಲಿಕ್ಕೆ ಏನು ರೆಡಿ ಮಾಡ್ಕೊಂಡಿದ್ದೀರಾ, ಸಿದ್ಧತೆಯಿಂದ ಕೂತ್ಕೊಂಡಿದ್ದೀರಾ, ಅವರಿಗೆಲ್ಲ ಕೂಡ ಉತ್ತಮ ಫಲಿತಾಂಶ ಬರೋರು. ಹಾಗೆ ವಿಶೇಷವಾಗಿ ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡುವ ಒಂದು ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಒಳ್ಳೆಯ ಫಲವನ್ನೇ ಈ ಸೆಪ್ಟೆಂಬರ್ ಮಾಸದಲ್ಲಿ
ಸ್ಪೆಷಲಿ ಮೇಷರಾಶಿಯವರಿಗೆ ಇರುವಂಥದ್ದು. ಒಂದು ಇಂಪಾರ್ಟೆಂಟು ನಿಮಗೆ ಈ ಮೇಷರಾಶಿಯವರಿಗೆ, ಯಾವುದೇ ಒಂದು ಕೆಲಸ ನೀವು ಪ್ರಾರಂಭ ಮಾಡಿದ ಮೇಲೆ ಅದನ್ನು ಎನಿ ಕಂಡೀಷನ್ ಎನಿ ಕಾಸ್ಟ್ ನಿಲ್ಸೋಕ್ಕೆ ಹೋಗಬೇಡಿ. ಯಾಕಂತಂದರೆ ಆ ಕೆಲಸದಲ್ಲಿ ಒಂದು ಸ್ವಲ್ಪ ವಿಘ್ನ ಅಡೆತಡೆ ಬಂದ ಕೂಡಲೇ ನಿಮ್ಮ ಮನಸ್ಸು ಹೇಳ್ತದೆ, ಬೇಡ ಬಿಡಪ್ಪ, ಬೇರೆ ಯಾವುದಾದ್ರೂ ಒಂದು ಕೆಲಸ ಮಾಡಿದರೆ ಆಯಿತು, ಈ ಕೆಲಸ ಆಗುವಂಥದ್ದಲ್ಲ, ಇದರಿಂದ ಏನೂ ಲಾಭ ಇಲ್ಲ ಹೇಳುವಂಥದ್ದು ನಿಮ್ಮ ಮನಸ್ಸು ಆವಾಗವಾಗ ಹೇಳ್ತದೆ. ಬಟ್ ನಿಮ್ಮ ಮನಸ್ಸಿನ ಮಾತು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಹೋಗಬೇಡಿ. ಯಾವ ಕೆಲಸನ ನೀವು ಪ್ರಾರಂಭ ಮಾಡಿದ್ದೀರೋ ಆ ಕೆಲಸನ ಮುಗಿಯೋ ತನಕನೂ ಶ್ರದ್ಧೆಯಿಂದ ಆ ಕೆಲಸ ಮಾಡಿ ಮುಗಿಸಿ. ಅದರ ಪ್ರತಿಫಲ ಮುಂದಿನ ದಿನದಲ್ಲಿ ಯಾವ ರೀತಿಯಾದ ಒಂದು ಫಲಿತಾಂಶ ಕೊಡ್ತದೆ ಅಂದ್ಕೊಂಡು ನಿಮಗೆ ಅರಿವಾಗ್ತದೆ. ಈ ರೀತಿ ಆಗಿದ್ದ ಮೇಲೆ ನನ್ನದೊಂದು ನೆನಪು ಮಾಡ್ಕೊಳ್ಳಿ, ಗುರುಗಳು ಈ ರೀತಿ ಹೇಳಿದರು, ನಾನು ಮಾಡಿದ್ದಕ್ಕೆ ಒಳ್ಳೆಯದೇ ಆಯಿತು ಅಂತ ಹೇಳುವಂಥದ್ದು ನಿಮ್ಮ ಮನಸ್ಸಲ್ಲಿ ಬಂದೇ ಬರ್ತದೆ. ಹಾಗೆ ಮುಂದೆ ನೋಡೋದಿದ್ದರೆ ಸಂತಾನ ಫಲ. ಯಾರ್ಯಾರಿಗೆ ಮಕ್ಕಳಿರಲಿಲ್ವೋ ಇಷ್ಟು ದಿನ, ಯಾರ್ಯಾರು ಮಕ್ಕಳಿಗೋಸ್ಕರ ಹಾತುರಿತಾ ಇದ್ದರು ಅಂಥವರಿಗೆ ಸಂತಾನ ಫಲ ಪ್ರಾಪ್ತಿಯಾಗುವಂಥದ್ದು ಈ ಸೆಪ್ಟೆಂಬರ್ ಮಾಸದಲ್ಲಿದೆ. ಹಾಗಾಗಿ ನಿಮ್ಮ ಪ್ರಯತ್ನ ನೀವು ಮಾಡಿ, ದೇವರಲ್ಲಿ ಒಂದು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ, ನಿಮಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುವಂಥದ್ದು. ವಿರಸ ದೂರ. ಈ ಕೆಲವೊಂದಿಷ್ಟು ಗಂಡ ಹೆಂಡತಿರ ಮಧ್ಯದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಜಗಳಗಳು ಅಥವಾ ಸ್ವಲ್ಪ ದೂರ ಆಗಿರೋರು, ಗಂಡನಿಂದ ಹೆಂಡತಿ ದೂರ, ಹೆಂಡತಿಯಿಂದ ಗಂಡ ದೂರ ಆಗಿರುವಂಥವರಿಗೆ ಈ ಮಾಸದಲ್ಲಿ ಆ ವಿರಸ ದೂರ ಆಗ್ತದೆ. ಅವರು ಮತ್ತೆ ಒಂದಾಗ್ತಾರೆ. ಯಾವ ಮನೆಯಲ್ಲಿ ಒಂದು ಗಂಡ ಹೆಂಡತಿ ಖುಷಿಯಿಂದ ನಗೆ ಆಡಿಕೊಂಡು ಮಕ್ಕಳ ಜೊತೆಗೆ ಇರುವಂಥದ್ದು, ಆ ಸುಖ ಅದು ಯಾರಿಗೂ ಸಾಧಾರಣವಾಗಿ ಸಿಗುವಂಥದ್ದಲ್ಲ. ಹಾಗಾಗಿ ಈ ಸೆಪ್ಟೆಂಬರ್ ಮಾಸದಲ್ಲಿ ಮೇಷರಾಶಿಯವರ ಏನು ದಾಂಪತ್ಯ ಜೀವನ ಏನಿದೆ ಅದು ನಂದಗೋಕುಲ ಥರ ಇರ್ತದೆ. 4ನೇ ತಾರೀಕಿಂದ 16ನೇ ತಾರೀಕುವರೆಗೆ ನಿಮಗೆ ಈ ಮಾಸದಲ್ಲಿ ಬುಧಾದಿತ್ಯ ಯೋಗ ಇದೆ. ಹಾಗಾಗಿ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವಂಥದ್ದು. ಬುಧಾದಿತ್ಯ ಯೋಗ ಬಂದಾಗ ಬುಧಾದಿತ್ಯ ಯೋಗದಿಂದ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಪೂರ್ಣ ಆಗಿರುವಂಥದ್ದು. ಹಾಗೆ ಏನೇನು ನೀವು ಪ್ಲ್ಯಾನ್ ಹಾಕ್ಕೊಂಡಿದ್ದೀರೋ ಆ ಕೆಲಸನೂ ನೀವು ಶುರು ಮಾಡಿ, ಖಂಡಿತವಾಗಲೂ ನಿಮ್ಗೆ ಒಳ್ಳೆಯದೇ ಆಗ್ತದೆ. ಕೆಲವೊಂದಿಷ್ಟು ಅಡ್ವೆಂಚರಸ್ ಕೆಲಸಗಳನ್ನು ಮಾಡ್ತೀರಾ. ಅಡ್ವೆಂಚರಸ್ ಅಂತಂದರೆ ಸಾಹಸಭರಿತ, ಅವನಿಂದ ಸಾಧ್ಯ ಆಗೋದಿಲ್ಲ ನಾನು ಮಾಡ್ತೇನೆ ಹೇಳುವಂಥದ್ದು ಒಂದು ಹುಚ್ಚು ಸಾಹಸಕ್ಕೆ ನೀವು ಕೈ ಹಾಕ್ತೀರಾ. ಬಟ್ ಅದು ಸಕ್ಸಸ್ಸು ಕೂಡ ಆಗ್ತದೆ. ಕೆಲವೊಂದಿಷ್ಟು ನಾವು ಸಾಹಸ ಮಾಡಿಲ್ಲ ಅಂತಂದರೆ ಈ ಕಲಿಗಾಲದಲ್ಲಿ ಯಾವುದೇ ಕೆಲಸನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ನೀವು ಮುಂದೆ ಹೋಗ್ತಿರ್ಬೇಕಾದ್ರೆ ಅಥವಾ ಮೇಲೆ ಏರ್ತಿರ್ಬೇಕಾದ್ರೆ ಒಂದು 40 ಜನ 50 ಜನ ನಿಮ್ಮ ಕಾಲು ಎಳೆಯೋರೇ ಇರ್ತಾರೆ, ಬಿಟ್ಟರೆ ನಿಮಗೆ ಕಾಲಿಗೆ ಕೈ ಹಾಕಿ ಮೇಲೆ ಎತ್ತೋರು ಈ ಕಾಲದಲ್ಲಿ ತುಂಬ ಕಡಿಮೆ. ಹಾಗಾಗಿ ನೀವು ಸಾಹಸಭರಿತವಾದಂಥ ಕೆಲಸ ಮಾಡಲೇಬೇಕಾಗ್ತದೆ. ನಿಮ್ಮ ಮನಸ್ಸಿನ ಮಾತು ಕೇಳಿ, ನಿಮ್ಮ ಮನಸ್ಸಿನ ಮಾತು ಕೇಳಿ ಅದ್ರ ಮೇಲೆ ಒಂದು ನಿರ್ಧಾರ ತಗೊಳ್ಳಿ. ನಿಮಗೆ 120 ಜನ 120 ಕಡೆಯಿಂದ ಬೇರೆ ಬೇರೆ ರೀತಿಯಾಗಿ ಹೇಳ್ತಾರೆ, ಅದು ಮಾಡಬೇಡ, ಅದು ಸರಿ ಇಲ್ಲ, ಇದು ಚೆನ್ನಾಗಿಲ್ಲ ಅಂದ್ಕೊಂಡು. ನಾವು ಒಂದು ಧೈರ್ಯ ಸಾಹಸ ಮಾಡಿಕೊಂಡು ಮುನ್ನುಗ್ಗಿದಾಗಲೇ ನಮ್ಗೆ ಗೊತ್ತಾಗೋದು ಆ ಕೆಲಸ ನಮ್ಮಿಂದ ಸಾಧ್ಯ ಆಗ್ತದೆ ಹೇಳುವಂಥದ್ದು. ನೆಗೆಟಿವ್ ಥಾಟ್ನ ಈ ತಿಂಗಳಲ್ಲಿ ಬಿಟ್ಬಿಡಿ. ಏನಿದ್ರೂ ಪಾಸಿಟಿವ್ ಆಗಿ ಹೋಗಿ, ನಿಮಗೆ ಖಂಡಿತವಾಗಲೂ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಸಾಹಸಯುತ ಕೆಲಸಕ್ಕೆ ನೀವು ಕೈ ಹಾಕ್ತೀರಾ, ಅದು ಕೂಡ ಒಳ್ಳೆಯ ಲಾಭವನ್ನೇ ತಂದುಕೊಡುವಂಥದ್ದು. ಆರೋಗ್ಯದಲ್ಲಿ ಉತ್ತಮವಾದಂಥ ಒಂದು ಫಲಿತಾಂಶ. ಆರೋಗ್ಯದಲ್ಲಿ ಉತ್ತಮ ಅಂತಂದರೆ ಕೆಲವೊಬ್ಬರು ಆರೋಗ್ಯ ಹದಗೆಟ್ಟಿರುವಂಥವರಿಗೆ ಈ ಮಾಸದಲ್ಲಿ ಆರೋಗ್ಯ ವೃದ್ಧಿ ಆಗುವಂಥದ್ದು. ಏನೇ ಒಂದು ಸಣ್ಣ ಪುಟ್ಟ ಕಾಯಿಲೆಗಳಿದ್ದವ್ರಿಗೂ ಕೂಡ ಈ ತಿಂಗಳಲ್ಲಿ ಅದು ಕಡಿಮೆಯಾಗಿ ಅದರಿಂದ ಹೊರಗಡೆ ಬರ್ತೀರಾ ನೀವು. ಆರೋಗ್ಯ ಚೆನ್ನಾಗಿರ್ತದೆ. ಈ ಮಾಸದಲ್ಲಿ ವಿಶೇಷವಾಗಿ ನಿಮಗೆ ಆತ್ಮವಿಶ್ವಾಸ ಜಾಸ್ತಿ ಆಗುವಂಥದ್ದು. ನಾವು ಈ ಕೆಲಸನ ಮಾಡ್ತೀನಿ ಅಂದ್ಕೊಂಡು ಆ ಕಾನ್ಫಿಡೆನ್ಸ್ ಲೆವೆಲ್ ನಮ್ಗೆ ಜಾಸ್ತಿ ಆದಾಗಲೇ ನಮಗೆ ವಿಶೇಷವಾದಂಥ ಒಂದು ಶಕ್ತಿ ಬರುವಂಥದ್ದು, ಒಂದು ಕೆಲಸ ಮಾಡಲಿಕ್ಕೆ ಹುಮ್ಮಸ್ಸು ಮತ್ತು ಒಂದು ಶಕ್ತಿ ಬರುವಂಥದ್ದು. ಹಾಗಾಗಿ ಈ ಆತ್ಮವಿಶ್ವಾಸವನ್ನು ಉಪಯೋಗಿಸ್ಕೊಂಡು ನೀವು ಏನು ಅಂದ್ಕೊಂಡಿದ್ದೀರೋ ಆ ಕೆಲಸ ಕಾರ್ಯನ ಮಾಡಿ. ವಿಶೇಷವಾಗಿ ನಾನು ಹೇಳಬೇಕು ಅಂತಂದರೆ ಇಲ್ಲಿ ಆಲ್ರೆಡಿ ಈ ಮೇಷರಾಶಿಯವರು ಧೈರ್ಯಶಾಲಿಗಳೇ. ಅವರು ಯಾವುದೇ ವಿಷಯಕ್ಕೆ ಅವರು ಹೆದರೋರಲ್ಲ. ನೋಡೋ ಜನರಿಗೆ ಕಣ್ಣಿಗೆ ಅವರು ಒಂಥರ ಸಾಫ್ಟ್ ಹ್ಯಾಂಡ್ ಥರ ಕಾಣ್ತಾರೆ, ಬಟ್ ಅವರು ಅಷ್ಟೇ ಶಾರ್ಟ್ ಟೆಂಪರು ಕೂಡ ಆಗಿರ್ತಾರೆ. ಅವರು ಆ ಶಾರ್ಟ್ ಟೆಂಪರ್ ಏನಿದೆ ಅದು ಬರೀ ಒಬ್ಬರು ಜನರ ಮೇಲೆ ಸಿಟ್ಟಿಗೆ ಮಾತ್ರ ಅಲ್ಲ, ಆ ಶಾರ್ಟ್ ಟೆಂಪರ್ ಅವರು ಕೆಲಸದ ಮೇಲೂ ಕೆಲವೊಂದು ಸರಿ ಪ್ರಯೋಗ ಮಾಡ್ತಾರೆ, ಅದರಲ್ಲಿ ಅವರು ಯಶಸ್ವಿ ಕೂಡ ಆಗ್ತಾರೆ. ಇದು ತಾವೆಲ್ಲ ನೆನ್ಪಿಟ್ಕೊಳ್ಳುವಂಥದ್ದು. ಇದು ಆ ಟೆಂಪರ್ ಏನಿದೆ ಅದು ವಿಶೇಷವಾಗಿ ಕೆಟ್ಟ ಕೆಲಸಕ್ಕೆ ಬಳಸ್ಕೊಳ್ಳೋಕೆ ಹೋಗ್ಬಿಡಿ, ಒಳ್ಳೆಯ ಕೆಲಸಕ್ಕೆ ಬಳಸಿ. ನಿಮಗೂ ಒಳ್ಳೆಯದಾಗಲಿ ಮತ್ತು ನಿಮ್ಮ ಅಕ್ಕಪಕ್ಕದಲ್ಲಿರೋ 4 ಜನರಿಗೂ ಕೂಡ ಒಳ್ಳೆಯದಾಗುತ್ತೆ. ಅದನ್ನು ನೀವು ಮಾಡಬೇಕಾಗ್ತದೆ. ಖಂಡಿತವಾಗ್ಲೂ ಒಳ್ಳೆಯ ಕಾರ್ಯಗಳನ್ನು ಮಾಡಿ. ಬುದ್ಧಿವಂತಿಕೆ, ಹಠಮಾರಿಗಳು ಮತ್ತು ಸಾಧನಾ ವ್ಯಕ್ತಿತ್ವ. ಬುದ್ಧಿವಂತಿಕೆ ಅಂದರೆ ಮೇಷರಾಶಿಯವರು
ಆಲ್ರೆಡಿ ಅವರು ಇಂಟೆಲಿಜೆಂಟ್ ಆಗಿರ್ತಾರೆ, ಅದ್ರ ಬಗ್ಗೆ ಬೇರೆ ಮಾತೇ ಇಲ್ಲ. ಅವರು ಏನೇನು ಮಾಡಬೇಕು ಅದು ಮೊದಲಿಂದನೂ ಪ್ಲ್ಯಾನಿಂಗ್ ಇರ್ತದೆ. ಫೈನಾನ್ಷಿಯಲಿ ಪ್ಲ್ಯಾನಿಂಗ್ ಅಂತೂ 100% ಅವ್ರು ಮಾಡಿರ್ತಾರೆ ಮೇಷರಾಶಿಯವರು, ನನಗೆ ತಿಳಿದ ಮಟ್ಟಿಗೆ. ಯಾಕಂತಂದರೆ ಇಷ್ಟೇ ಅಮೌಂಟಲ್ಲಿ ಇಷ್ಟೇ ಮಾಡ್ಬೋದು ಅಥವಾ ಇದರಲ್ಲಿ ಇದಷ್ಟೇ ಮಾಡಲಿಕ್ಕೆ ಸಾಧ್ಯ ಹೇಳುವಂಥ ಕ್ಯಾಲ್ಕುಲೇಟಿವ್ ಮೈಂಡು ಅವ್ರದ್ದು ಯಾವಾಗಲೂ ಇರ್ತದೆ. ಆ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಳ್ಳಿ. ಹಠಮಾರಿಗಳು ಏನಾದರೂ ನನಗೆ ಬೇಕು ಅಂದರೆ ಅವ್ರಿಗೆ ಬೇಕೇ ಬೇಕು, ಅದು ಎಷ್ಟೇ ದಿನ ಆಗಲಿ ಅಥವಾ ಎಷ್ಟೇ ಕಷ್ಟ ಆಗಲಿ ನಾನು ಪಡ್ಕೊಳ್ತೀನಿ ಹೇಳುವಂಥದ್ದು ಅವ್ರ ಮೈಂಡಲ್ಲಿ ಇರ್ತದೆ. ಆ ಹಠಮಾರಿತನ ಅವ್ರು ಕೆಲವೊಂದಿಷ್ಟು ಗೋಲ್ನ ರೀಚ್ ಮಾಡಲಿಕ್ಕೆ ಅವರಿಗೆ ಅನುಕೂಲ ಮಾಡಿಕೊಡ್ತದೆ. ಈ ಮೇಷರಾಶಿಯವರು ಏನಿದ್ದಾರೆ ಅಂದುಕೊಂಡದನ್ನು ಸಾಧನೆ ಮಾಡೋರು, ಸಾಧನೆಯ ವ್ಯಕ್ತಿತ್ವ ಅವ್ರದ್ದು. ನಾನು ತುಂಬ ವಿಶೇಷವಾದ ಜನರಿಗೆ ನೋಡಿದ್ದೀನಿ, ವಿಶೇಷವಾದ ವ್ಯಕ್ತಿಗಳಿಗೆ ನೋಡಿದ್ದೀನಿ. ಈ ಬಿಸ್ನೆಸ್ ಫೀಲ್ಡಲ್ಲಾಗಿರಲಿ ಅಥವಾ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಜಾಬಲ್ಲಿ ಇರುವಂಥವರು ಆಲ್ಮೋಸ್ಟ್ ಮೇಷರಾಶಿಯವರೇ ಇದ್ದಾರೆ. ಒಂದು ಸಾರಿ ಅವರು ಒಂದು ವಸ್ತು ಮೇಲೆ ಅಥವಾ ಒಂದು ಕೆಲಸದ ಮೇಲೆ ಅವರು ಕಣ್ಣಿಟ್ಟರೆ ಅದು ಸಾಧಿಸುವವರಿಗೆ ಬಿಡುವಂಥ ವ್ಯಕ್ತಿತ್ವ ಈ ಮೇಷರಾಶಿಯವರದಲ್ಲ. ಈ ಸಾಧನಾ ವ್ಯಕ್ತಿತ್ವನ ನೀವು ರೂಢಿ ಮಾಡ್ಕೊಳ್ಳಿ. ಆ ರೂಢಿನೇ ಮುಂದೆ ಒಂದಿನ ನಿಮಗೆ ಮಹಾನ್ ವ್ಯಕ್ತಿಯಾಗಿ ಕನ್ವರ್ಟ್ ಮಾಡ್ತದೆ, ಮಹಾನ್ ವ್ಯಕ್ತಿಯಾಗಿ ನೀವು ಹೊರಹೊಮ್ತೀರಾ. ವಿಶೇಷವಾಗಿ ಈ ಮಾಸದಲ್ಲಿ ಕೆಲವೊಂದಿಷ್ಟು ಈ ಥರ ಸಾಧನೆ ಮಾಡುವವರು ಅಥವಾ ಸಾಧನೆ ಮಾಡಬೇಕಾದ್ರೆ ಈ ಚಿಕ್ಕ ಪುಟ್ಟ ವಿವಾದಗಳೆಲ್ಲ ಇದ್ದಿದ್ದೇ. ಅದು ನಿಮ್ಮ ಕಲೀಗ್ಸ್ ಜೊತೆ ಇರ್ಬೋದು ಅಥವಾ ಪಕ್ಕದ ಮನೆಯವನ ಜೊತೆ ಇರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಜೊತೆಗೆ ಇರ್ಬೋದು. ಈ ಸಣ್ಣ ಪುಟ್ಟ ವಿವಾದಗಳು ಹುಟ್ಕೊಳ್ಳುವಂಥ ಚಾನ್ಸಸ್ಸು ಈ ಸೆಪ್ಟೆಂಬರ್ ಮಾಸದಲ್ಲಿದೆ. ಹಾಗಾಗಿ ಅವರೆಲ್ಲ ಏನೇ ಮಾತಾಡಲಿ ತಾವು ಸ್ವಲ್ಪ ಸೈಲೆಂಟ್ ಆಗಿರಿ, ಆ ವಿವಾದಗಳಿಂದ ದೂರ ಇರಿ. ಅವ್ರು ಏನು ಹೇಳಿದ್ರು ಅದನ್ನು ಆಲಿಸಿ ಕೇಳಿ ಆದಮೇಲೆ ಅದರ ಬಗ್ಗೆ ಯೋಚನೆ ಮಾಡಿ ಅವರಿಗೆ ಉತ್ತರ ಕೊಡಿ. ಸಡನ್ನಾಗಿ ನೀವು ಟೆಂಪರ್ ಜಾಸ್ತಿ ಮಾಡ್ಕೊಂಡು ಉತ್ತರ ಕೊಡೋಕ್ಕೆ ಹೋಗಬೇಡಿ, ಆ ನಷ್ಟ ನಿಮ್ಗೆ ಬಂದು ಒದಗಬಹುದು. ಅದಕ್ಕೇ ವಿವಾದಗಳಿಂದ ಆದಷ್ಟು ದೂರ ಇರಿ ಈ ಮೇಷರಾಶಿಯವರು ಈ ಸೆಪ್ಟೆಂಬರ್ ಮಾಸದಲ್ಲಿ. ಖರ್ಚು ಸ್ವಲ್ಪ ಕಮ್ಮಿ ಮಾಡಿ, ಯಾಕಂತಂದರೆ ಈ ಮಾಸದಲ್ಲಿ ನಿಮಗೆ ವೆಚ್ಚನೇ ಜಾಸ್ತಿ ಕಾಣ್ತಾ ಇದೆ. ಹಾಗಾಗಿ ಈ ವೆಚ್ಚ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ನಿಮ್ಮದು ಹಲವಾರು ಪ್ಲ್ಯಾನಿಂಗ್ ಇರೋದರಿಂದ ಈ ಖರ್ಚು ಜಾಸ್ತಿ ಮಾಡ್ಕೊಳ್ತಾ ಹೋದಂಗೆ ನಿಮಗೆ ಫ್ಯೂಚರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೇ ನೀವು ಖರ್ಚನ್ನು ಕಮ್ಮಿ ಮಾಡ್ಕೊಳ್ಳಿ. ಮತ್ತು ಇದೊಂದು ಸ್ವಲ್ಪ ವಿಚಿತ್ರವಾಗಿರುವಂಥದ್ದು, ಸುಮ್ಮನೆ ಅವರಿಗೆ ಯಾವುದೇ ಒಂದು ಪ್ರಾಬ್ಲಮ್ ಬರೋದಿಲ್ಲ ಅಥವಾ ಯಾವುದೇ ಒಂದು ಕಷ್ಟನೇ ಇರೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ. ಆದರೂ ಅವರು ಏನೋ ಸುಮ್ಮನೆ ಚಿಂತೆ ಮಾಡ್ತಾ ಕೂತ್ಕೊಂಡಿರುವಂಥದ್ದು, ಟೆನ್ಷನ್ ಆಗಿರುವಂಥದ್ದು, ಮೂಡ್ ಆಫ್ ಮಾಡ್ಕೊಂಡು ಕೂತ್ಕೊಂಡಿರುವಂಥದ್ದು ಈ ಮೇಷರಾಶಿಯವರಿಗೆ ಆವಾಗ ಆಗ್ತದೆ. ಹಾಗಾಗಿ ನಿಮಗೆ ಆ ರೀತಿ ಚಿಂತೆ ಬಂತು ಅಂತಂದರೆ ಇದೊಂದು ಸಣ್ಣೊಂದು ಟ್ರಿಕ್ಸ್ನ ನೀವು ಫಾಲೋ ಮಾಡಿ. ಆ ರೀತಿ ಚಿಂತೆ ಬಂತ ನಿಮಗೆ, ನಾನು ಯಾಕಪ್ಪ ಚಿಂತೆ ಮಾಡ್ತಾಯಿದ್ದೀನಿ, ನಾನು ಯಾಕೆ ಚಿಂತೆ ಮಾಡಬೇಕು ಹೇಳುವಂಥದ್ದು, ಯಾವ ವಿಷಯದ ಬಗ್ಗೆ ನಾನು ಚಿಂತೆ ಮಾಡ್ತಾಯಿದ್ದೀನಿ ಹೇಳುವಂಥದ್ದು ಸ್ವಲ್ಪ ಅದರ ಬಗ್ಗೆ ನೀವು ರಿವೀಲ್ ಮಾಡ್ಕೊಳ್ಳಿ. ನಿಮಗೆ ಆ ಚಿಂತೆ ಅಲ್ಲಿಂದ ದೂರ ಆಗ್ತದೆ. ಖಂಡಿತವಾಗ್ಲೂ ಇದರಿಂದ ಹೊರಗಡೆ ಬರ್ಬೋದು ಈ ಟ್ರಿಕ್ಸ್ನ ನೀವು ಫಾಲೋ ಮಾಡಿದರೆ. ಹಾಗಾಗಿ ಈ ಥರ ನಿಮ್ಮ ಮೈಂಡಿಗೆ ಬರ್ತದೆ, ಅದು ನೀವು ಮಾಡುವಂಥದ್ದಲ್ಲ, ನಿಮ್ಮ ಮೈಂಡಿಗೆ ಬರ್ತದೆ, ಈ ಚಿಂತೆ ಹುಟ್ಕೊಳ್ತದೆ. ಆ ಚಿಂತೆ ಬಂತು ಅಂದಾಗ ನೀವು ಸ್ವಲ್ಪ ಎಚ್ಚೆತ್ತುಕೊಂಡು ನಾನು ಯಾಕೆ ಚಿಂತೆ ಮಾಡಬೇಕು, ನನಗೇನಾಗಿದೆ ಹೇಳುವಂಥದ್ದು ಒಂದು ಕ್ಯಾಶುವಲ್ ಥಿಂಕಿಂಗಲ್ಲಿ ಮಾಡಿದರೆ ಅದರಿಂದ ಹೊರಗಡೆ ಬರ್ಬೋದು. ಈ ತಿಂಗಳಲ್ಲಿ ಯಾವುದೇ ಒಂದು ಸಾಲ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ದಯವಿಟ್ಟು. ಸಾಲ ಮಾಡಿಕೊಂಡ್ರೆ ಅದು ತೀರ್ಸೋಕ್ಕೆ ನಿಮಗೆ ಮುಂದಿನ ದಿನದಲ್ಲಿ ಕಷ್ಟ ಆಗ್ಬೋದು. ಕಮಿಟ್ಮೆಂಟ್ ಕಡಿಮೆ ಮಾಡಿಕೊಂಡ್ರೆ ಈ ಸಾಲದ ಚಿಂತೆ ಇರೋದಿಲ್ಲ. ಹಾಗಾಗಿ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿಕೊಂಡ್ರೆ ಸೆಪ್ಟೆಂಬರ್ ಮಾಸದಲ್ಲಿ ಮೇಷರಾಶಿಯವ್ರಿಗಿಂತ ಒಳ್ಳೆಯ ರಾಶಿ ಯಾವುದೂ ಇಲ್ಲ, ಅದರಷ್ಟು ಶುಭ ಫಲಗಳು ಯಾವುದೂ ಇಲ್ಲ. ವಿಶೇಷವಾಗಿ ವಿವಾಹದ ಅವಕಾಶ ಇದೆ ಸೆಪ್ಟೆಂಬರ್ ಮಾಸದಲ್ಲಿ. ಮೇಷರಾಶಿಯವರಿಗೆ ವಿವಾಹದ ಅವಕಾಶ ಇದೆ. ಅದು ಅವಿವಾಹಿತರಾಗಿರಲಿ ಅಥವಾ ಈ ಮೊದಲು ಮದುವೆಯಾಗಿ ವಿಚ್ಛೇದನ ಪಡ್ಕೊಂಡವ್ರಿಗೂ ಕೂಡ ಮರುಮದುವೆ ಆಗುವಂತಹ ಒಂದು ಅವಕಾಶಗಳು ಈ ಸೆಪ್ಟೆಂಬರ್ ಮಾಸದಲ್ಲಿ ಖಂಡಿತವಾಗ್ಲೂ ಇದೆ. ಉದ್ಯೋಗಿಗಳಿಗೆ ಏನನ್ನು ನೀವು ಪ್ರೊಫೆಷನಲ್ಲಿ ಯಾವುದಾದ್ರು ಒಂದು IT ಕಂಪ್ನಿಲಿ ಕೆಲಸ ಮಾಡೋರು ಅಥವಾ ಯಾವುದೇ ಒಂದು ಕಂಪ್ನಿ ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡೋರು ಹಾಗೂ ಬಿಸ್ನೆಸ್ ಮಾಡ್ತಾ ಇರೋರಿಗೆಲ್ಲ ಉತ್ತಮವಾದಂತಹ ಫಲನೇ ಇದೆ ಈ ಮಾಸದಲ್ಲಿ. ಹಾಗಾಗಿ ವೃತ್ತಿಪರರು, ಬಿಸ್ನೆಸ್ಮ್ಯಾನ್ಗಳು ಮತ್ತು ಸರ್ಕಾರಿ ಉದ್ಯೋಗಿಗಳಿಗೂ ಕೂಡ ಉತ್ತಮವಾದಂಥ ಫಲ ಇದೆ. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಈ ತಿಂಗಳನ್ನು ಉತ್ತಮವಾದಂಥ ಫಲನ ಪಡ್ಕೊಳ್ಳಿ ಹೇಳುವಂಥದ್ದು ನಾನು ನಿಮಗೆ ಕೇಳ್ಕೊಳ್ಳುವಂಥದ್ದು. ಹಾಗೆ ಸ್ಪೋರ್ಟ್ಸ್ಮೆನ್ಗಳಿಗೆ ಈ ಮಾಸ ಅತ್ಯುತ್ತಮವಾಗಿರುವಂಥದ್ದು. ಈ ತುಂಬ ಜನ ಕೆಲವೊಂದಿಷ್ಟು ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ನ್ಯಾಷನಲ್ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ಕೊಂಡು ಟ್ರೈನಿಂಗ್ ತಗೊಳ್ತಾ ಇರೋರು ಅಥವಾ ಪ್ರಾಕ್ಟೀಸ್ ಮಾಡ್ತಾ ಇರೋರಿಗೆ ಈ ಮಾಸ ತುಂಬ ಒಳ್ಳೆಯದು. ಈ ಸ್ಪೋರ್ಟ್ಸ್ಮೆನ್ಗಳಿಗೆ ಶುಕ್ರ ಸ್ವಲ್ಪ ನೀಚನಾಗಿದ್ದಾನೆ, ಖರ್ಚು ಜಾಸ್ತಿ ಆಗ್ಬೋದು, ಅದನ್ನು ಆದಷ್ಟು ಕಮ್ಮಿ ಮಾಡಿ. ನಿಮ್ಮ ಹೆಂಡತಿಯ ಆರೋಗ್ಯದಲ್ಲಿ ಸ್ವಲ್ಪ ನೀವು ಕಾಳಜಿ ತಗೋಬೇಕಾಗ್ತದೆ. ಯಾರ್ಯಾರು ಮದುವೆ ಆಗಿದ್ದೀರೋ ಸ್ವಲ್ಪ ನಿಮ್ಮ ಹೆಂಡತಿಯ ಆರೋಗ್ಯದಲ್ಲಿ ನೀವು ಸ್ವಲ್ಪ ಕಾಳಜಿ ತಗೊಳ್ಳಿ. ಖರ್ಚು ಜಾಸ್ತಿ ಯಾಕಾಗ್ತದೆ? ಒಂದು ಹೆಂಡತಿಗೆ ಆರಾಮಿಲ್ಲ ಅಂತಂದಾಗಲೇ ನೀವು ಹಾಸ್ಪಿಟಲ್ಲು ಅಲ್ಲಿ ಇಲ್ಲಿ ಸುತ್ತಾಡಬೇಕಾಗಿರುವಂಥದ್ದು. ಆವಾಗ ಖರ್ಚು ಮಾಮೂಲಿಯಾಗಿ ಆಗುವಂಥದ್ದೇ ಅದು. ಹಾಗಾಗಿ ಮೊದಲೇ ನೀವು
ಅದ್ರ ಬಗ್ಗೆ ಏನೋ ಪ್ರಿಕಾಷನ್ ತೊಗೊಂಡ್ಬಿಟ್ರೆ ಈ ಖರ್ಚನ್ನು ಅಲ್ಲೇ ಕಮ್ಮಿ ಮಾಡ್ಕೋಬೋದು. 5ನೇ ಸ್ಥಾನದಲ್ಲಿ ಬುಧ ಇರೋದರಿಂದ ನಾನು ಏನು ಇವಾಗ ಉದ್ಯೋಗಿಗಳು ಅಂತ ಹೇಳಿದ್ನಲ್ಲ ಅವರಿಗೆಲ್ಲ ಒಳ್ಳೆಯದೇ ಆಗ್ತದೆ. ಉದ್ಯೋಗಿಗಳಿಗೆ, ಬಿಸ್ನೆಸ್ಮೆನ್ಗಳಿಗೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಮೆನ್ಗಳಿಗೆ, ಸ್ಪೆಷಲಿ ಹೋಟೆಲ್ ಉದ್ಯಮದವರಿಗೆ, ಅವ್ರಿಗೆಲ್ಲರಿಗೂ ಕೂಡ ತುಂಬ ಒಳ್ಳೆಯದಾಗ್ತದೆ. ಹೋಟೆಲ್ ಅಂತಂದರೆ ದೊಡ್ಡ ದೊಡ್ಡ ಹೋಟೆಲ್ ಮಾತ್ರ ಅಲ್ಲ, ಈ ಬೀದಿ ಬದಿಯಲ್ಲಿ ಏನು ತಳ್ಳೋ ಗಾಡಿ ಇಟ್ಕೊಂಡು ಮಾಡುವಂಥವ್ರಿಗೂ ಕೂಡ ಒಂದು ಉತ್ತಮವಾದಂತಹ ಲಾಭ ಈ ತಿಂಗಳಲ್ಲಿ ನೀವು ತಗೋಬೋದು, ಪಡ್ಕೊಳ್ಬೋದು. ಹಾಗೆ ರಿಟೈರ್ಡ್ ಪರ್ಸನ್ ಏನು ಯಾರ್ಯಾರೆಲ್ಲ ರಿಟೈರ್ಡ್ ಆಗಿ ಮನೇಲಿದ್ದಾರೆ, ಮತ್ತು ಕೆಲವೊಬ್ಬರು ರಿಟೈರ್ಡ್ ಆದರೂ ಕೂಡ ಮತ್ತೆ ಕೆಲಸ ಮಾಡ್ತಿರೋರು ಕೂಡ ಇದೊಂದು ಸೆಪ್ಟೆಂಬರ್ ಮಾಸ ಅತ್ಯುತ್ತಮವಾದದ್ದು. ಅತ್ಯುತ್ತಮ ಯಾಕೆ ಅಂತಂದರೆ ಶುಭ ಫಲ ಇದರಲ್ಲಿ ಇರುವಂಥದ್ದು ಧನಲಾಭನೇ. ಈ ಧನಲಾಭ ಯಥೇಚ್ಛವಾಗಿ ನಿಮಗೆ ಬರುವಂಥದ್ದು. ಎಷ್ಟೇ ಬಂದರೂ ಕೂಡ ನಿಮ್ಮ ಆರೋಗ್ಯದ ಕಡೆ ಕಾಳಜಿ ಇಟ್ಕೊಳ್ಳಿ. ರಿಟೈರ್ಡ್ ಪರ್ಸನ್ಸ್ ಸ್ವಲ್ಪ ಈ ಮಾಸದಲ್ಲಿ ಮೇಷರಾಶಿಯವರು ಆರೋಗ್ಯದ ಕಡೆಗೆ ಗಮನ ಕೊಡಬೇಕು. ಹಾಗಾಗಿ ರಿಟೈರ್ಡ್ ಆದಂಥವರು ಸ್ವಲ್ಪ ಆರೋಗ್ಯದ ಕಡೆಗೆ ಗಮನ ಕೊಡಿ. ಎಷ್ಟೇ ದುಡ್ಡು ಬಂದರೆ, ನಮ್ಮ ಆರೋಗ್ಯ ಇಲ್ಲ ಅಂತಂದಾಗ ಎಷ್ಟೇ ದುಡ್ಡು ಬಂದು ಏನು ಪ್ರಯೋಜನ? ಅದನ್ನು ಎಂಜಾಯ್ ಮಾಡಲಿಕ್ಕೆ ನಮ್ಗೆ ಶಕ್ತಿ ಇಲ್ಲದಿದ್ದಾಗ ಆ ದುಡ್ಡು ತೊಗೊಂಡು ಏನು ಮಾಡ್ತೀರ ತಾವೆಲ್ಲ? ಹಾಗಾಗಿ ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಆ ದುಡ್ಡನ್ನು ತೊಗೊಂಡು ನೀವು ಎಂಜಾಯ್ ಮಾಡ್ಬೋದು, ಇಲ್ಲ ಅಂತಂದರೆ ಅದನ್ನು ಶೇವಿಂಗ್ಸು ಮಾಡ್ಬೋದು, ಇಲ್ಲ ನಿಮಗೆ ಸಂಬಂಧಪಟ್ಟವರಿಗೆ ಅದು ಕೊಡಲೂಬಹುದು, ಅವ್ರಿಗೋಸ್ಕರ ನೀವು ಖರ್ಚು ಕೂಡ ಮಾಡ್ಬೋದು. ನಿಮ್ಮ ಜೊತೆಗೆ ಕೆಲಸ ಮಾಡೋರು ಕಲೀಗ್ಸ್ ಇರ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಅಥವಾ ಯಾರೇ ಒಬ್ಬರು ನಿಮ್ಮ ಸಹಪಾಠಿಗಳಿಂದ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು. ಅವರ ನಡವಳಿಕೆ, ಅವರ ಆ್ಯಟಿಟ್ಯೂಡು, ಅವ್ರು ಮಾಡುವಂಥದ್ದು ಕೆಲವೊಂದು ಕೆಲಸ ಕಾರ್ಯಗಳಿಂದ ನಿಮಗೆ ಒಂಥರ ಅಸಹ್ಯ ಥರ ಆಗ್ತದೆ. ಒಂಥರ ಅವ್ರ ಬಗ್ಗೆ ಟೆನ್ಷನ್ ಆಗುವಂಥದ್ದು, ಅವ್ರು ಹಾಗೆ ಮಾಡಿದ್ರಲ್ಲ ಅಂದ್ಕೊಂಡ್ಬಿಟ್ಟು ನಿಮ್ಗೆ ಟೆನ್ಷನ್ ಆಗುವಂಥದ್ದು ಖಂಡಿತ ನಡೆಯುತ್ತೆ. ಹಾಗಾಗಿ ನೀವು ಏನು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ನೀವು ಟೆನ್ಷನ್ ತೊಗೊಂಡು ನಿಮ್ಮ ಮಾನಸಿಕ ನೆಮ್ಮದಿ ಹಾಳು ಮಾಡೋದಕ್ಕಿಂತನೂ ಅವ್ರು ಏನಾದರೂ ಮಾಡಲಪ್ಪ, ನನ್ನ ಕೆಲಸ ನಾನು ಮಾಡ್ತೀನಿ ಅಂದ್ಕೊಂಡು ನೀವು ಗಟ್ಟಿ ನಿರ್ಧಾರ ಮಾಡ್ಕೊಂಡು ನಿಮ್ಮ ಕೆಲಸ ಮಾಡಿ. ಈ ಸೆಪ್ಟೆಂಬರ್ ಮಾಸ ಬಂದು ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ಮಾಸ. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ವಿಘ್ನ ನಿವಾರಕ ನಿಮಗೆಲ್ಲರಿಗೂ ಚೆನ್ನಾಗಿಟ್ಟಿರಲಿ. ಹಾಗೆ ಶುದ್ಧ ಶುಚಿತ್ವ ಮತ್ತು ಭಕ್ತಿ ಶ್ರದ್ಧಾಪೂರ್ವಕವಾಗಿ ಪೂಜೆಯನ್ನು ಮಾಡಿ ಆ ಗಣೇಶನಿಗೆ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ವಂದನೆಗಳು.